ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಳ್ಳಾರಿ ಸಂಸದರು ಮತ್ತು ಆ ಭಾಗದ ಶಾಸಕರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿದರು. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣ ಕಳೆದ ಕೆಲವು ತಿಂಗಳಿಂದ ಸ್ವಲ್ಪ ತಣ್ಣಗಾಗಿತ್ತು. ಇದೇ ಪ್ರಕರಣದಲ್ಲಿ ನಾಗೇಂದ್ರ ಸಚಿವ ಸ್ಥಾನ ತಲೆದಂಡವಾಗಿತ್ತು. 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾಗಿ ಬಂದಿತ್ತು ನಾಗೇಂದ್ರ. ಆ ನಂತರ ಅವರಿಗೆ ಜಾಮೀನು ಸಿಕ್ಕಿತ್ತು. ಈಗ MP MLA ಮನೆಗಳ ಮೇಲೆ ಇಡಿ ರೇಡ್ ಆಗಿದೆ. MP ತುಕಾರಾಮ್ ಅಂದರೆ ಬಳ್ಳಾರಿಯ ಸಂಸದ ತುಕಾರಾಮ್ ಮತ್ತು 3 MLA ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಯಾರು ಅಂತಂದ್ರೆ ಶಾಸಕರಾದ ಕಂಪ್ಲಿ ಗಣೇಶ್, ಶ್ರೀನಿವಾಸ್ ಮತ್ತು ನಾರಾ ಭರತ್ ರೆಡ್ಡಿ, ಈ 3 ಜನ ಶಾಸಕರ ಮನೆಯ ಮೇಲೆ ರೇಡ್ ಆಗಿದೆ. ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇವರ ಮನೆಗಳ ಮೇಲೆ ರೇಡ್ ಆಗಿದೆ. ಕಾರಣ, ಈ ವಾಲ್ಮೀಕಿ ನಿಗಮದ ದುಡ್ಡನ್ನು ಬಳ್ಳಾರಿ MP ಎಲೆಕ್ಷನ್ನಲ್ಲಿ ಬಳಕೆ ಮಾಡಲಾಗಿತ್ತು ಅಂತಕ್ಕಂಥ ಒಂದು ಆರೋಪ ಕೇಳಿಬಂದಿತ್ತು. ಒಂದು 20 ಕೋಟಿ ರೂಪಾಯಿ ಆ ದುಡ್ಡನ್ನು MP ಎಲೆಕ್ಷನ್ನಲ್ಲಿ ಬಳ್ಳಾರಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ರು ಅಂತಕ್ಕಂಥ ಆರೋಪ ಕೇಳಿ ಬಂದಿತ್ತು. ಆಗ ಸಂಸದರಾಗಿ ಗೆದ್ದಿದ್ದು ಇದೇ ತುಕಾರಾಮ್ ಅವರು, ಶ್ರೀರಾಮುಲು ವಿರುದ್ಧ. ಸೊ ಹಾಗಾಗಿ ಈಗ ಇಲ್ಲೆಲ್ಲ ರೇಡ್ ಆಗಿದೆ. ಮತ್ತು ಚುನಾವಣೆಯಲ್ಲಿ ತುಂಬ ಓಡಾಟವನ್ನು ನಡೆಸಿದಂತಹ MLAಗಳು ಇವರೆಲ್ಲರೂ ಕೂಡ ಇನ್ನೂ MLA ಆಗಿರಲಿಲ್ಲ. ಯಾರು ಕಂಪ್ಲಿ ಗಣೇಶ್, ಶ್ರೀನಿವಾಸ್, ನಾರಾ ಭರತ್ ರೆಡ್ಡಿ, ಅಂದರೆ ಇವರೆಲ್ಲರ ಕೈಯಲ್ಲೂ ಕೂಡ ದುಡ್ಡು ಓಡಾಡಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿತ್ತು. ಸೊ ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಈಗ ದಾಳಿಯನ್ನು ಮಾಡಲಾಗಿದೆ.